ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ. ಎಲ್ಲರ ಲೈಫಲ್ಲಿ ಒಂದಲ್ಲ ಒಂದ್ ರೀತಿ ಪ್ರೀತಿ ಅನ್ನೋದು ಹಾಗೇ ಇರುತ್ತೆ. ಅದೇ ರೀತಿ ನೀವೇನ್ ನೋಡ್ತಿದ್ದೀರಲ್ಲ, ಇವನೇ ನಮ್ಮ ಸಿನಿಮಾ ಕಥಾನಾಯಕ. ಅಂಡ್ ಇವನ್ ಲೈಫಲ್ಲೂ ಕೂಡ ಒಂದ್ ಒಳ್ಳೆ ಲವ್ ಸ್ಟೋರಿ ಇದೆಯಂತೆ. ಬನ್ನಿ ನೋಡ್ಕೊಂಡ್ ಬರೋಣ. ನೋಡ ಮಗ, ಅಲ್ಲಿ ಅನುರಾಧ ಮತ್ತು ನಿಮ್ಮ ಅಕ್ಕ ಇದಾರಲ್ಲ ಬಸ್ಸಲ್ಲಿ. ಓಹೋ, ನೋಡಿದ ತಕ್ಷಣ ಬಂದ್ಬಿಟ್ಟ ಹಾಯ್ ಅಂತ. ನಿಂಗೇನ್ ಹೇಳಿದ್ರು? ನನ್ನ ಅಕ್ಕಂಗ್ ಹೇಳಿದ್ದು. ಹೌದಾ, ಹೋಗಲು. ಬಾ ಕುತ್ಕೋ. ಏನ್ ಬಂದಿದ ತಕ್ಷಣ ಜಗಳ ಸ್ಟಾರ್ಟ್ ಮಾಡ್ಬಿಟ್ರು ಇಬ್ರುನು. ಮತ್ತೆ ಏನ್ ಸಮಾಚಾರ? ಏನಿಲ್ಲಪ್ಪ, ತಗೋ ಚಿಪ್ಸ್ ತಿನ್ನು. ನಂಗೇನ್ ಬೇಡ, ಹೋಗು. ಮುಚ್ಕೊಂಡ್ ತಿನ್ನಲು. ನಂಗೇನ್ ಬೇಡ. ನೋಡೆ, ನಾನೇನು ಮಾಡಿಲ್ಲ, ಇವನೇ ಜಗಳ ಮಾಡಿದ್ದು. ನಿಮ್ದು ಯಾವಾಗ್ಲೂ ಇದ್ದಿದ್ದೆ ಬಿಡ್ ಕೋಳಿ ಜಗಳ. ಬೆಳಗಿನ ಕಿರಣ ನಿನ್ನ ನಗುವಲ್ಲಿ ಮೂಡಿದಾಗ, ನಿಶ್ಶಬ್ದ ಮನಸ್ಸಿಗೆ ಹೊಸ ಸ್ವರ ಬಂದಾಗ, ಕಣ್ಣುಗಳಲ್ಲಿ ಕನಸು, ಕೈಯಲ್ಲಿ ನನ್ನ ಕೈ, ಈ ಕ್ಷಣವೇ ಸಾಕು, ಬೇರೆ ಲೋಕ ಬೇಡ ಸಖಿ. ಬಸ್ ಸ್ಟಾಪ್ ಬಂದಿದ್ದು ನಿಮ್ ಕನ್ಸಿನ ಆಚೆ ಬದಲಿಲ್ಲ ಇದೋಡ್ರಾವ್. ನನ್ನ ಕಥೆ ಕಂಡೇನು ನಿನ್ನ ಸವಿ ಮಾತಲಿ ಸಾಗರವ ದಾಟಿದೆನು, ನೀ ನನ್ನ ಕನಸಿನ ರಾಣಿ, ನಾನಿನ ಹೃದಯದೊಳಗಿನ ವಾಣಿ. ಅಣ್ಣ, ಈ ಬಳೆ ಎಷ್ಟು? ಹಾ, ಹೇಳಿ. ರಾಧಾ, ನನ್ ಬರ್ಡೇ ಬಂದಿದ್ದಕ್ಕೆ ಥ್ಯಾಂಕ್ಸ್. ಹಾ, ಚೆನ್ನಾಗಿತ್ತು. ಇವಾಗ ಮತ್ತೆ ನಮ್ ಶ್ರೀ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಶ್ರೀ ಬಗ್ಗೆ ಅವನು ನಂಗೆ ಜಸ್ಟ್ ಫ್ರೆಂಡ್ ಅಷ್ಟೆ. ಅಕ್ಕ, ಅಲ್ಲಮ್ಮ ಕರೀತಾ ಇದೆ, ಹೋಗು. ಓ, ಹಂಗೆ ವಿಷಯ ಗೊತ್ತಾಯ್ತು. ಕಂಟಿನ್ಯೂ. ಮತ್ತೆ ಏನ್ ಸಮಾಚಾರ? ನೆನ್ಪಿದ್ಯಾ ನಿಮ್ಗೆ ನಾವು ಹೈಸ್ಕೂಲಲ್ಲಿ ಎಷ್ಟು ಚೆನ್ನಾಗಿದ್ವಿ? ನೆನ್ಪಿಸ್ಕೊ ಒಂದ್ಸರಿ. ಹಾಯ್. ನಾನಾ? ನೀನೆ ಬಾಯಿಗೆ. ಓ, ಏನು? ಏನ್ ಗೊತ್ತಾ, ಏನು? ನಾನೊಂದ್ ವಿಡಿಯೋ ನೋಡ್ದೆ. ಇಲ್ಲಿ ಆರ್ಟ್ ಇರುತ್ತಂತೆ, ಅದೇನೋ ಸೌಂಡ್ ಮಾಡುತ್ತಂತೆ. ನನ್ಗ ಸೌಂಡೇ ಕೇಳಿಸಿಲ್ಲ. ನಿಂಗ ಸೌಂಡ್ ಕೇಳಿಸುತ್ತೆ ಇಲ್ಲ? ನಾನ್ ನೋಡ್ಲಾ? ಅಯ್ಯೋ, ಸೌಂಡೇ ಕೇಳಿಸ್ತಿಲ್ಲ. ಹಂಗಾರೆ ನಿಂಗೂ ಆರ್ಟ್ ಇಲ್ವಾ? ಅಯ್ಯೋ ದಡ್ಡೆ, ಆರ್ಟ್ ಇಲ್ಲಲ್ಲ, ಇಲ್ಲಿರೋದು. ಹೌದಾ? ಹೌದು. ಹಂಗಾರೆ ನಿಂಗೂ ಆರ್ಟ್ ಇದೆ. ಮೊದಲಿಲ್ಲೇ ಶುರುವಾಗಿದ್ದು ನಮ್ ಪ್ರೀತಿ,
ನೆನಪಿನ ಕ್ಲಾಸ್ ರೂಮ್ ನನ್ನ ಆಸೆಯ ಜ್ಯೋತಿ, ಕಾರಿಡಾರಲ್ಲಿ ನಡೆಸಿದ ಆ ಸಂಚರ ಕನಸಾಗಿದ್ದೆ ನನ್ನ ಪ್ರತಿಕ್ಷಣ. ಮನಸ್ಸೆಲ್ಲ ನೀನೆ, ಪ್ರತಿ ಉಸಿರಲ್ಲೂ ನೀನೆ. ರಾಧಾ, ಯಾಕೋ ನಿನ್ ಮೆಡ್ಲಲ್ಲಿ ಮಲ್ಕೊಬೇಕು ಅನ್ನಿಸ್ತಿದೆ, ಮಲ್ಕೋಬೋದಾ? ರಾಧಾ, ಅಲ್ಲಿ ನೋಡು ಚಂದ್ರ, ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಸೇಮ್ ನಿನ್ನಂಗೆ. ಅಲ್ಲಿ ನೋಡು, ಆ ಚಂದ್ರ ಮತ್ತೆ ಆ ನಕ್ಷತ್ರ ಎಷ್ಟು ಹತ್ರ ಇದಾವೆ, ಬಟ್ ಅವ್ ಯಾವತ್ತೂ ಒಂದಾಗ ಸಾಧ್ಯನೇ ಇಲ್ಲ. ಸೇಮ್ ನಮ್ಮಾಗೆ ತುಂಬಾ ಅಡೆತಡೆಗಳಿವೆ ಅವುಗಳಿಗೆ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ಏನಾದ್ರೂ ಹೇಳಂಗಿದ್ರೆ ಡೈರೆಕ್ಟ್ ಆಗಿ ಹೇಳು, ನಾನು ಏನು ಅನ್ಕೊಳಲ್ಲ. ಅಯ್ಯೋ ಏನಿಲ್ಲ ಬಿಡು. ನಾನು ಏನೋ ಕೇಳ್ಬೇಕು ಅನ್ಕೊಂಡಿದ್ದೆ, ನಂಗೊಂದ್ ಜೊತೆ ಬಳೆ ಕೊಡಿಸ್ತೀಯಾ? ಅಯ್ಯೋ ಅಷ್ಟೇನಾ? ನಾನೆಲ್ಲ ನಮ್ಮ ಅಪ್ಪನ ಆಸ್ತಿ ಕೇಳ್ಬಿಡ್ತೀನೋ ಅನ್ಕೊಂಡ್ಬಿಟ್ಟಿದ್ದೆ. ಈ ಕಣ್ಣಾಗ ನೋಡಕ್ ಸಾಕು, ಬರೋ ಪೂರ್ವಿ ಕರೀತಾ ಇದ್ದಾಳೆ. ಬಂದ್ವಿ. ಹಲೋ. ಹಲೋ, ಹಾ ಹೇಳು, ಏನು ನಿಲ್ಸ್ಕೊಂಡ್ ಕಾಲ್ ಮಾಡ್ಬಿಟ್ಟಿದ್ಯಾ? ನಾಳೆ ಸಿಗ್ತೀಯಾ? ಯಾಕೆ, ಏನ್ ವಿಷಯ? ಸರ್ಪ್ರೈಸ್, ನಾಳೆ ಸಿಗು, ಹೇಳ್ತೀನಿ. ನಾನು ಏನೋ ಹೇಳ್ಬೇಕು. ಹೌದಾ? ಏನದು? ಸರ್ಪ್ರೈಸ್. ಓಕೆ ಬಾಯ್. ಸರಿ ಬಾಯ್. ಅಯ್ಯೋ ನಾಳೆ ಯಾವಾಗುತ್ತೋ? ರಾಧಾ, ಹಾಯ್ ಶ್ರೀ. ಯಾಕಮ್ಮ ಬೇಜಾರಾಗಿದ್ಯಾ? ಏನು ಇಲ್ಲ, ಬಾ ಆ ಕಡೆಗೆ ಹೋಗಿ ಮಾತಾಡೋ. ಹೇಳು, ಏನು ಹೇಳ್ಬೇಕು ಅಂತ ಹೇಳ್ದೆ? ನೀನೇ ಹೇಳು. ಇಲ್ಲ ನೀನ್ ಹೇಳು. ನೀನ್ ಹೇಳ್ತೀನಿ. ಇಲ್ಲ ನೀನೇ ಹೇಳ್ಬೇಕು, ಯಾಕಂದ್ರೆ ನೀನ್ ತಾನೇ ಫಸ್ಟ್ ಹೇಳ್ತೀನಿ ಅಂತ ಹೇಳಿದ್ದು. ಆಯ್ತು ನಾನು ಹೇಳ್ತೀನಿ. ನೀನೇನು ತಪ್ಪು ತಿಳ್ಕೊಂಬರ್ದು ಸರಿನಾ? ಇಲ್ಲ ಹೇಳು. ಅದು ಹ್ಮ್ ಅದು ನಾನು ನಿಂಗೆ ಸಪೋಸ್ ಮಾಡಿದ್ರೆ ಒಪ್ಕೊಂತಿದ್ದ? ನೀನಂದ್ರೆ ನಂಗೂ ಇಷ್ಟ ಕಾಣೋ, ಬಟ್ ಇವಾಗ ಅದು ಹಾಗಲ್ಲ. ಹಲೋ ಅಪ್ಪ. ಹಲೋ ಮಗಳೇ, ನನ್ನ ಫ್ರೆಂಡ್ ಮಗ ನೋಡಕ್ಕೂ ಚೆನ್ನಾಗಿದ್ದಾನೆ, ನಮ್ಮ ಜಾತಿಯವನೇ, ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ, ಒಳ್ಳೆ ಸಂಬಂಧ. ನಿನ್ನ ಮಗಳನ್ನೊಂದು ಮಾತು ಕೇಳು ಅಂದರು. ನನ್ನ ಮಗಳು ನಾನು ಹಾಕಿರೋ ಗೆರೆ ದಾಟಲ್ಲ ಅಂತ ಹೇಳಿದ್ದೀನಿ. ಮುಂದಿನ ತಿಂಗಳೇ ಮದುವೆ ಕಾರ್ಯಕ್ರಮ, ಬೇಗ ಮನೆಗೆ ಬಂದ್ಬಿಡು. ಸರಿ ಅಪ್ಪ. ನಾನು ಒಪ್ಕೊಳ್ಳೋ ಸಿಚುವೇಶನ್ ಇದ್ದಿದ್ರೆ ಕಣ್ಮುಚ್ಕೊಂಡು ಒಪ್ಕೊಂತಿದ್ದೆ, ಬಟ್ ಏನ್ ಮಾಡೋದು, ಇವಾಗ ಅದಾಗಲ್ವಲ್ಲ. ನೀನ್ ಪ್ರೀತಿ ಪಡೆಯೋ ಅದೃಷ್ಟನೇ ಇಲ್ಲ ನನ್ನ ಮನೆಯಲ್ಲಿ. ಪ್ರೀತಿ ಎಷ್ಟೇ ಇದ್ರು ಹಣೆ ಬರೋ ಅನ್ನೋ ಅದೃಷ್ಟನೂ ಇರಬೇಕು. ಹಲೋ ಮಗನೇ. ಹಲೋ ಹೇಳಮ್ಮ. ಅಕ್ಕನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರಲ್ಲ, ಒಳ್ಳೆ ಸಂಬಂಧ. 5 ಲಕ್ಷ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಮದ್ವೆ ಖರ್ಚೆಲ್ಲ ಸೇರಿ 10 ಲಕ್ಷ ಆಗ್ಬಹುದು ಕಣೋ. ಹಾಮ್ಮ, ಈಗ ಹೇಗಿದ್ರು ಕೆಲಸ ಮಾಡ್ತಾ ಇದ್ದೀನಲ್ಲ, ನೈಟ್ ಶಿಫ್ಟ್ ಕೆಲಸನೂ ನೋಡ್ಕೊಂತೀನಿ. ಅಕ್ಕ ಮದ್ವೆನ್ ಚೆನ್ನಾಗೇ ಮಾಡೋಣ ಬಿಡು, ನೀನೇನ್ ಯೋಚನೆ ಮಾಡ್ಬೇಡ, ಚೆನ್ನಾಗ್ ಮಾಡೋಣ. ಸರಿ ಮಗನೇ, ಏನೋ ಮಾಡು, ಒಟ್ನಲ್ಲಿ ಅಕ್ಕನ್ ಮದ್ವೆ ಮಾಡು. ಓಕೆ ಅಮ್ಮ, ಬಾಯ್. ನಮ್ ಪ್ರೀತಿ ಸೋತಿರ್ಬೋದು, ಸತ್ತಿಲ್ಲ, ಯಾವತ್ತೂ ಸಾಯೋದು ಇಲ್ಲ. ತಗೋ, ನೀನ್ ಇಷ್ಟಪಟ್ಟು ಕೇಳಿದ್ದಲ್ಲ ಬಳೆ. ನಿನ್ ಪ್ರೀತಿ ಅಂತೂ ಪಡೆಯೋಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನೀನ್ ತಂದಿರೋ ಬಳೆನ ನೀನೇ ನಿನ್ ಕೈಯಾರೆ ನನ್ ತೊಡಿಸ್ತೀಯಾ? ನೀನು ಹೆಸರಿಗಷ್ಟೇ ರಾಧೆ ಅಲ್ಲ, ನನ್ನ ಬದುಕಿನಲ್ಲೂ ರಾಧೆಯಾಗಿ ಉಳಿದ್ಬಿಟ್ಟೆ. ಈ ಬಳೆ ನೋಡ್ದಾಗೆಲ್ಲ ನೀನೇ ನೆನ್ಪಾಗ್ಬೇಕು. ನಿನ್ನ ಕಣ್ಣಲ್ಲಿ ನನ್ನ ಕಥೆ ಕಾಣುವ ಮುನ್ನ ಮಣ್ಣಾಯಿತೆ, ಜಾತಿಯ ಮುಂದೆ ಪ್ರೀತಿಯ ಕೊಂದ ಪ್ರೇಮಿಯ ಮನಸ್ಸು ಕಲ್ಲಾಯಿತೆ. ಕಾಣುವ ಕನಸು ಮೂಡುವ ಮುನ್ನ ವಿಧಿಯ ಆಟದಿ ಕೈಜಾರಿತೆ. ಪ್ರೀತಿಯ ಎದುರು ಪ್ರೇರಣೆ ಕಂಡ ಪ್ರಾಣಗಳೆರಡೂ ದೂರಾಯಿತೆ. ವಿಧಿಯ ಆಟದಿ ಕನಸು ಕೈಜಾರಿತೆ.
ಇರ್ಲಿ ಬಿಡು ಮಗ, ಮಿಡಲ್ ಕ್ಲಾಸ್ ಹುಡುಗರ ಜೀವನನೇ ಇಷ್ಟು. ಅನ್ಕೊಂಡಿದ್ದೇನೂ ಆಗಲ್ಲ, ಎಲ್ಲ ಭಗವಂತ ಇಟ್ಟಂಗ ಆದತೆ. ತಂದೆ ತಾಯಿ ನಮ್ಮ ಮೇಲಿಟ್ಟಿರೋ ನಂಬಿಕೆ, ಕುಟುಂಬದ ಗೌರವ, ಮನೆ ಜವಾಬ್ದಾರಿಗಳು, ಜಾತಿ ಅನ್ನೋ ನೀತಿ ಮುಂದೆ ಕುಗ್ಗಿ ಹೋಗಿದ್ದೀನಿ. ಈಗ ನಮ್ಮಿಬ್ಬರ ಪ್ರೀತಿಗಿಂತ ಅವ್ರು ನಮ್ಮ ಮೇಲಿಟ್ಟಿರೋ ನಂಬಿಕೆ ಮುಖ್ಯ. ಸ್ನೇಹಿತರೆ, ಇಷ್ಟೆಲ್ಲ ನೋಡ್ಕೊಂಡ್ ಬಂದ್ರಲ್ಲ, ಇಷ್ಟಕ್ಕೂ ಪ್ರೀತಿ ಅಂದರೆ ಏನು? ಪ್ರೀತಿ ಅಂದರೆ ಮೋಹವಲ್ಲ, ಪ್ರೀತಿ ಅಂದರೆ ಕಾಮ ಅಲ್ಲ, ಪ್ರೀತಿ ಅಂದರೆ ಕೈ ಹಿಡ್ಕೊಂಡು ಸುತ್ತೋದಲ್ಲ, ಪ್ರೀತಿ ಅಂದರೆ ಆಸೆ ಕನಸನ್ನ ಕಟ್ಟೋದಲ್ಲ, ಪ್ರೀತಿ ಅಂದರೆ ಜಾತಿ ಅಲ್ಲ, ಪ್ರೀತಿ ಅಂದರೆ ತ್ಯಾಗ, ಪ್ರೀತಿ ಅಂದರೆ ನಂಬಿಕೆ, ಪ್ರೀತಿ ಅಂದರೆ ಜವಾಬ್ದಾರಿ, ಪ್ರೀತಿ ಅಂದರೆ ಗೌರವ, ಪ್ರೀತಿ ಅಂದರೆ ಆರಾಧನೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ನಿಜವಾದ ಪ್ರೀತಿ. ಪ್ರೀತಿನ ಪ್ರೀತಿಸಿದವರಿಗೋಸ್ಕರ ತ್ಯಾಗ ಮಾಡೋದು ನಿಜವಾದ ಪ್ರೀತಿ. ಸಿಗಲ್ಲ ಅಂತ ಗೊತ್ತಿದ್ರೂ ಸಾಯೋಷ್ಟು ಪ್ರೀತಿಸ್ತಾರಲ್ಲ, ಅದು ನಿಜವಾದ ಪ್ರೀತಿ. ಇದು ಕೇವಲ ಒಬ್ಬರ ಕಥೆಯಲ್ಲ, ಜವಾಬ್ದಾರಿಗಳ ಸುಳಿಯಲ್ಲಿ ಸಿಕ್ಕಿ ನಿಷ್ಠೆಯಿಂದ ಪ್ರೀತಿಸಿ ದೂರಾದ ಅದೆಷ್ಟೋ ನೊಂದ ಮನಗಳ ಕಥೆ.